ಹಲೋ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ಇಲ್ಲಿ 3 ಪೈಲ್ಸ್ ತೊಗೊಳ್ಳೋಣ. ತಾವು ಯಾವ ಥರದ ವಿಷಯ, ವ್ಯಕ್ತಿ ಮತ್ತು ವಸ್ತುವನ್ನು ಆಕರ್ಷಿಸ್ತೀರಿ? ಕೆಲವೊಂದು ಸರ್ತಿ ಏನಾಕತಿ ಅಂತಂದ್ರೆ, ಕೆಲವೊಂದು ವಿಷಯಗಳಿಂದ ನಾವು ಪಾಠ ಕಲಿಯೋಂಗಿಲ್ಲ ಜೀವನದೊಳಗೆ. ಅವು ನಮ್ಮ ಜೀವನದೊಳಗೆ ರಿಪೀಟ್ ಆಗ್ತಿರ್ತಾವೆ. ಅದು ಯಾಕೆ ಆಗ್ತಾವ ಅಂತಂದು ಹೇಳಿ ನಾವು ನೋಡೋಣ. ಓಕೆ, ಸೊ ನಾನಿಲ್ಲಿ ಆರ್ಕೆಂಜಲ್, ಫೀಮೇಲ್ ಆರ್ಕೆಂಜಲ್ಸ್ ಯಾರದಾರಲ್ಲ ಅವ್ರದ್ದು ನಾನು 3 ಪೈಲ್ ಇಟ್ಟಿರ್ತೇನೆ. ತಮಗೆ ಯಾವ್ದು ಇಷ್ಟನೋ ಅದನ್ನು ತಾವು ಚೂಸ್ ಮಾಡಿಕೊಡ್ರಿ. ಓಕೆ, ಇದು ಒಂದು ತಾನೇ ಬಂತು. ಒಂದು ಏನು ಕೆಲಸ ಮಾಡೋಣ ಅಂದರೆ, ಇದನ್ನು ಕೊನೆಗೆ ನೋಡೋಣ. ಅದನ್ನು ನಾವು ಏನು ರೀಡಿಂಗ್ ಮಾಡ್ತೇವಲ್ಲ ಅದ್ರ ಜೊತೆ ಇದು ಎಷ್ಟು ರೆಸೊನೇಟ್ ಆಗ್ತೈತೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಸೊ ಲೆಟ್ ಅಸ್ ಚೆಕ್. This is second and this is third. ಓಕೆ, ಇದು 3 ಪೈಲ್ ಇದೆ. ತಾವು ಇಂಟ್ಯೂಟಿವ್ಲಿ ಚೂಸ್ ಮಾಡಿಕೊಡ್ರಿ ಯಾವುದು ಅಂತ. ಐ ಹೋಪ್ ತಾವು ಚೂಸ್ ಮಾಡ್ಕೊಂಡಿರ್ಬೋದು. ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್. ಇದನ್ನು ನಾವು ಕೊನೆಗೆ ನೋಡೋಣ. ಓಕೆ, ಸೊ ಈಗ ತಾವು ಯಾವ ಥರದ ವಿಷಯ, ವ್ಯಕ್ತಿ ಮತ್ತು ವಸ್ತುವನ್ನು ಚೂಸ್ ಮಾಡುವಂಥ ಮಾನಸಿಕ ಪರಿಸ್ಥಿತಿ ಹೊಂದಿದ್ದೀರಿ ಅನ್ನೋದನ್ನು ನೋಡೋಣ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಮನಸ್ಸಿನ ಆಳದಲ್ಲಿ ಏನಿರ್ತದಲ್ಲ, ನಮಗೆ ಅದೇ ಥರನ ನಾವು ವಿಷಯಗಳನ್ನು ಹುಡುಕಾಡ್ತಿರ್ತೇವೆ. ನಾವು ಒಂದು ಸರ್ತಿ ಅಲ್ಲುಗಳಿದ್ರೂ ಸಹಿತ ಅದು ನಮಗೆ ಗೊತ್ತಿರ, ನಾವು ಯಾಕೆ ಅಲ್ಲುಗಳಿತಿರ್ತೀವಿ ಅಂದ್ರೆ ನಮಗೆ ಗೊತ್ತಿರಂಗಿಲ್ಲ ನಮ್ಮ ಮನಸ್ಸಿನ ಆಳದಲ್ಲಿ ಏನೈತಿ ಅಂತಂದು ಹೇಳಿ. ಓಕೆ, ಇದು ವಿಷಯ. ಓಕೆ, ಇದು ವ್ಯಕ್ತಿ, ಇದು ವಸ್ತು. ಓಕೆ, ಇದು ಬಾಟಮ್ 3 ಆಫ್ ಸೋರ್ಸ್ ಇದೆ. ಸೊ ತಾವು ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಏನು ರೀಡಿಂಗ್ ಬರ್ತಾ ಇದೆ ಅಂದರೆ, ಇದು ವಿಷಯ, ಇದು ವ್ಯಕ್ತಿ, ಇದು ವಸ್ತು. ನೀವು ಯಾವ ಥರದ ವಿಷಯಗಳನ್ನು ಎಷ್ಟು ಆಕರ್ಷಣೆ ಮಾಡ್ತೀರಿ ಅಂತಂತಂದರೆ, ನಿಮಗೆ ಕಂಫರ್ಟೇಬಲ್ ಝೋನ್ ಬೇಕು. ನಿಮಗೆ ಮೈ ಮುರಿದು ದುಡಿದಂದ್ರೆ ಆಗಂಗಿಲ್ಲ. ಓಕೆ, ಏನು ಬಿಸ್ನೆಸ್ ಆಗಲಿ, ಪ್ಲ್ಯಾನಿಂಗ್ ಆಗಲಿ, ವಾಟ್ ಎವರ್ ಇಟ್ ಈಸ್, ಎಲ್ಲ ಥರದ ಸೌಲಭ್ಯಗಳನ್ನು ಒದಗಿಸಿ ಕೊಟ್ಟರೆ ನೀವು ಅಲ್ಲಿ ಕುಂತು ಮಾಡೋರು. ನಿಮಗೆ ಅಂಥ ವಿಷಯದಲ್ಲಿ ಆಸಕ್ತಿ ಜಾಸ್ತಿ, ಅಂಥದ್ದೇ ವಿಷಯಗಳನ್ನು ನೀವು ಆಕರ್ಷಣೆ ಮಾಡ್ತೀರಿ. ನಿಮಗೆ ಮನೆ ಬಿಟ್ಟು ಹೊರಗೆ ಹೋಗಿ ದುಡಿದು ಮಾಡಿ वो सब नहीं चलता. जो जहाँ बैठे हैं आपको सब वहीं पर चाहिए. ನೀವು ಎಂಥ ವ್ಯಕ್ತಿನ ಆಕರ್ಷಣೆ ಮಾಡ್ತೀರಿ ಅಂತಂದ್ರೆ, ದ ಪರ್ಸನ್ ಹೂ ಈಸ್ ಅಬಂಡೆಂಟ್, ವೆಲ್ದಿ, ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಯಾರ ಹತ್ರ ಅದಾವ ಅವರು, ಯಾರ ಹತ್ರ ಫೈನಾನ್ಷಿಯಲ್ ಸೆಕ್ಯೂರಿಟಿ ಐತಿ ಅವ್ರನ್ರಿ. ಆಮೇಲೆ ದ ಪರ್ಸನ್ ಹೂ ಸಾಲ್ವ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ನೀವು ಇಂಥ ಜನರನ್ನು ನೀವು ಆಕರ್ಷಣೆ ಮಾಡ್ತೀರಿ, ಅಂಥವ್ರನ್ನ ಅಟ್ರ್ಯಾಕ್ಟ್ ಮಾಡ್ತೀರಿ. ನನಗೆ ಅನಿಸಿದ ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಳಗೆ ಜನ ಎಲ್ಲ ಜಾಸ್ತಿ ವೆಲ್ದಿನೇ ಇರಬಹುದು. ನೀವು ಅಂಥವ್ರನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ. ಇದು ವಸ್ತು ಅಂದರೆ ಭೌಗಿಕ ವಸ್ತುಗಳು. ನೋಡಿರಿ, ನಿಮ್ಮಲ್ಲಿ ಹೆಂಗಂತಂದ್ರೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡ್ಬೇಕನ್ರಿ, ಅಥವಾ ಯಾವುದೇ ವಸ್ತುಗಳನ್ನು ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡ್ಬೇಕಂತಂದ್ರೆ ನಿಮಗೆ ಸ್ಪಷ್ಟತೆ ಇರೋಂಗಿಲ್ಲ, ಕ್ಲಾರಿಟಿ ಇರೋಂಗಿಲ್ಲ. ನನಗೇನು ಬೇಕು, ನಾನು ಏನು ಖರೀದಿ ಮಾಡಬೇಕು ಅಂತಂದು ನಿಮಗೆ ಅದ್ರ ಬದಲಾಗಿ ಏನೂ ಪ್ಲ್ಯಾನ್ ಇರೋಂಗಿಲ್ಲ. ಯು ಆರ್ ಆಲ್ವೇಸ್ ಇನ್ ಅ ಕನ್ಫ್ಯೂಸ್ಡ್ ಸ್ಟೇಟ್. ತೊಗೊಳ್ಳೋ ಬೇಡೋ ಈ ಥರದ ವಿಚಾರ. ಅಂದರೆ ನೀವು ಡಿಸೈಡ್ ಲಘು ಮಾಡೋಂಗಿಲ್ಲ ಯಾವುದೇ ವಿಷಯಗಳನ್ನು. ನೀವು ಆ ಥರದ ನಿಮ್ಮದು ಮೆಂಟಾಲಿಟಿ, ಆ ಥರದ ವಿಷಯಗಳನ್ನೇ ನೀವು ಆಕರ್ಷಣೆ ಮಾಡ್ತೀರಿ. ನೋಡಿ, ಯಾವಾಗ ನಿಮಗೆ ಮೆಂಟಲ್ ಕ್ಲಾರಿಟಿ ಇರ್ತದಲ್ಲ ಆವಾಗ ನಿಮಗೆ ಗೊತ್ತಾಗ್ತೈತಿ ನನಗೆ ಇದೇ ವಿಷಯ ಬೇಕು ಅಂತ ನೀವು ಚೂಸ್ ಮಾಡ್ತೀರಿ. ನಿಮಗೆ ಮೆಂಟಲ್ ಕ್ಲಾರಿಟಿ ಇರೋದಿಲ್ಲ ವಸ್ತುಗಳನ್ನು ಚೂಸ್ ಮಾಡೋದನ್ನೇ. ಅತಿ ಸಣ್ಣ ವಸ್ತು ನೀವು ಚೂಸ್ ಮಾಡ್ಬೇಕಂತಂದ್ರೂ ಸಹಿತ ಸಲ 20 ಸರ್ತಿ ವಿಚಾರ ಮಾಡ್ತೀರಿ. ನಿಮಗೆ ಎಲ್ಲೋ ಒಂಥರ ಸಿಕ್ ಹಾಕ್ಕೊಂಡಂಗೆ, ಒಂಥರ ಅಂದರೆ ಒಟ್ಟು ಮೆಂಟಲ್ ಕ್ಲಾರಿಟಿ ಇರೋಂಗಿಲ್ಲ ನೀವು ಚೂಸ್ ಮಾಡೋದ್ರಾಗ. ಸೊ ಈ ಥರದ ವಿಷಯಗಳನ್ನು ನೀವು ಆಕರ್ಷಣೆ ಮಾಡ್ತೀರಿ. ಸೊ ಬೇಸಿಕಲಿ ಹೆಂಗೆ ಅಂತಂತಂದರೆ ಸ್ವಲ್ಪ ನೆಗೆಟಿವ್ ಥಾಟ್ಸದ್ದು ಪರ್ಸನ್ ನೀವು. ಈಗ ಈ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿ ನೋಡೋಣ.
ಓಕೆ. ಆರ್ಕ್ ಏಂಜಲ್ ಯೂರಿಯಲ್, ಸಕ್ಸಸ್ ಥ್ರೂ ಆ್ಯಕ್ಷನ್. ಇದರ ಅರ್ಥ ಸರಿಯಂಗೆ ಆ್ಯಕ್ಷನ್ ತೊಗೋರಿ, ಸರಿಯಂಗೆ ವಿಚಾರ ಮಾಡಿರಿ. ಆ್ಯಕ್ಷನ್ ಯಾವಾಗ ತೊಗೋತೀವಿ ಅಂತಂತಂದ್ರೆ, ನಾವು ವಿಷಯಗಳ ಬದಲಾಗಿ ಸರಿಯಂಗೆ ತಿಳ್ಕೊಂಡಿದ್ರೆ ನಮಗೆ ಸರಿ ಅಂತ ಅದು ಆ್ಯಕ್ಷನ್ ತೊಗೊಳಕ್ಕೆ ಬರ್ತೈತಿ. ಆ್ಯಕ್ಷನ್ ತೊಗೊಂಡ್ರಿ ಅಂತಂತಂದ್ರೆ ನಿಮ್ಮ ಜೀವನ ಸಕ್ಸಸ್ ತಡೆ ಹೋಗ್ತೈತಿ. ಆದರೆ ನೀವು ಆ ಥರ ಮಾಡಂಗಿಲ್ಲ. ಓಕೆ. ಬಿ ಆ್ಯಕ್ಷನ್ ಓರಿಯೆಂಟೆಡ್. ಲುಕ್, ಥಿಂಕ್, ದೆನ್ ಆ್ಯಕ್ಟ್. ಮೂರರೊಳಗೆ ಯಾವುದರ ಒಂದು ಮಿಸ್ ಆಯ್ತು ಅಂತಂದ್ರೆ ಈ ವಿಷಯಗಳೆಲ್ಲ ಹೊಡಿತಾವೆ, ಅದರೊಳಗೆ ಏನೂ ಸಂಶಯನೇ ಇಲ್ಲ. ಸೊ ಇದು ಈ ಥರದ ಮಾನಸಿಕ ಪರಿಸ್ಥಿತಿಯನ್ನು ನೀವು ಹೊಂದಿದ್ದೀರಿ. ಈ ವಿಷಯಗಳನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ, ನೆನಪಿರಲಿ. ಓಕೆ. ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ತಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ಇದು ಅವ್ರ ಪೈಲ್. ಓಕೆ. ತಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ, ತಾವು ಯಾವ ರೀತಿಯ ವಿಷಯ, ವ್ಯಕ್ತಿ ಮತ್ತು ವಸ್ತುಗಳನ್ನು ಆಕರ್ಷಿಸುತ್ತೀರಿ. ನೆನಪಿರಲಿ, ಮನಸ್ಸಿನ ಆಳದಲ್ಲಿ ಏನಿರ್ತದಲ್ಲ ಅದು ನಮಗೆ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ಅದನ್ನು ಕೆಲವೊಂದು ಸರ್ತಿ ನೀವು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಏನಾದರೂ ತೊಗೊಂಡ್ರೆ, ಮಾಡಿದರೆ ಅಂತ ಆ ವಿಷಯಗಳು ಅಥವಾ ಅಂಥ ಟ್ರೀಟ್ಮೆಂಟಿಗೆ ಏನಾದರೂ ಒಳಗಾದರೆ, ಮಾಡಿದರೆ ಅವರು ನಿಮ್ಮ ಮನಸ್ಸಿನಲ್ಲಿ ಹುದುಗಿರುವಂಥ ವಿಷಯ ಹೊರಗೆ ತರಕ್ಕೆ ಸಾಧ್ಯ. ಓಕೆ. ಸಿ 9 of Cups is there. ಸೊ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಏನು ಬರ್ತಾಯಿದೆ ನೋಡ್ರಿ. ನೀವು ಎಂಥ ವಿಷಯಗಳಲ್ಲಿ ಆಸಕ್ತರು ಅಂತಂತಂದರೆ, ನಿಮಗೆ ಫ್ಯಾಮಿಲಿ ಅಂದರೆ ಭಾಳ ಇಂಟ್ರೆಸ್ಟ್, ಅದರೊಳಗೆ ಭಾಳ ಆಸಕ್ತಿ, ಇನ್ನರ್ ಹ್ಯಾಪಿನೆಸ್ ಅನ್ರಿ. ಆಮೇಲೆ ಫ್ಯಾಮಿಲಿ ಒಂಥರ ಕಂಟೆಂಟೆಡ್ ಇರಬೇಕು, ಫುಲ್ಫಿಲ್ಮೆಂಟ್ ಇರಬೇಕು. ನನ್ನ ಡ್ರೀಮ್ಸ್ ಎಲ್ಲ ಫ್ಯಾಮಿಲಿ ರಿಲೇಟೆಡ್ ಎಲ್ಲ ಫುಲ್ಫಿಲ್ ಆಗಬೇಕು. ಅದರ ಸಲುವಾಗಿ ನೀವು ಸತತ ಪ್ರಯತ್ನ ಮಾಡ್ತಿರ್ತೀರಿ. ಅಂದರೆ ನೀವು ಯಾವ ಥರದ ವಿಷಯಗಳನ್ನು ಆಕರ್ಷಿಸ್ತೀರಿ ಅಂತಂದ್ರೆ, ಒಂದು ಕಂಪ್ಲೀಟ್ ಫ್ಯಾಮಿಲಿ ಒಳಗೆ ಒಂದು ಹಾರ್ಮನಿ ಇರಬೇಕು. ಒಂದು ಒಳ್ಳೆ ಫ್ಯಾಮಿಲಿ ಇರೋಕೆ ಏನೆಲ್ಲ ಬೇಕು ಅಂದರೆ, ಹೆಲ್ತ್ ಸೆಕ್ಯೂರಿಟಿ ಅನ್ರಿ, ವೆಲ್ತ್ ಸೆಕ್ಯೂರಿಟಿ ಅನ್ರಿ, ವಾಟ್ ಎವರ್ ಇಟ್ ಈಸ್, ಎಲ್ಲ ಥರದ ಸೆಕ್ಯೂರಿಟಿನೂ ಬೇಕು. ಆ ಥರದ ವಿಷಯಗಳನ್ನು ಆಕರ್ಷಿಸುವಂಥ ಮನೋವೃತ್ತಿ ನಿಮ್ಮದು. ನೀವು ಒಂಥರ ಫ್ಯಾಮಿಲಿ ಸಪೋರ್ಟನ್ನು ಆಕರ್ಷಣೆ ಮಾಡ್ತೀರಿ, ಫ್ಯಾಮಿಲಿ ಪ್ರೀತಿಯನ್ನು ಆಕರ್ಷಣೆ ಮಾಡ್ತೀರಿ. ಅವ್ರ ಜನನೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಫ್ಯಾಮಿಲಿಯವರು. ಇದು ವಿಷಯ, ಇದು ವ್ಯಕ್ತಿ. ನನಗನ್ಸಿದ ಮಟ್ಟಿಗೆ ನಿಮ್ಮ ಫ್ರೆಂಡ್ ಸರ್ಕಲಿಗಾಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಗಾನೆ ಅಂತ ತರ್ಕೊಂಡ್ರಿ ಅಥವಾ ರಿಲೇಟಿವ್ಸ್ ಅನ್ಕೋರಿ, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇರುವಂಥವ್ರು, ಎಂಗ್ಸೈಟಿ ಪ್ರಾಬ್ಲಮ್ ಇರುವಂಥವ್ರು ಅಥವಾ ಮಾನಸಿಕವಾಗಿ ಏರುಪೇರುಗಳನ್ನು ಅನುಭವಿಸ್ತಾ ಇರುವಂಥ ಜನ ನಿಮ್ಮ ಕಡೆ ಜಾಸ್ತಿ ಆಕರ್ಷಣೆ ಆಗ್ತಾರೆ. ಯಾಕೆ ಗೊತ್ತಾ? ಅವ್ರಿಗೇನು ಅನಿಸುತ್ತೆ ಅಂತಂತಂದ್ರೆ, ನಿಮ್ಮ ಜೀವನದಲ್ಲಿ ಎಲ್ಲ ಥರದ ವಿಷಯಗಳು ಫುಲ್ಫಿಲ್ ಆಗ್ಯಾವ, ಅಂದ್ರೆ ನಿಮ್ಮ ಕನಸುಗಳೆಲ್ಲ ನನಸಾಗ್ಯಾವ. ಸೊ ಆ ಜನ ನಿಮ್ಮ ಕಡೆಯಿಂದ ಸಪೋರ್ಟ್ ಬಯಸ್ತಾರೆ, ಗೊತ್ತಾ? ಅಂದರೆ ಒಂಥರ ಮೆಂಟಲ್ ಸಪೋರ್ಟ್ ಬಯಸ್ತಾರೆ ಅವ್ರಿಗೆ ಚಲೋ ಅನ್ನಿಸ್ತೈತಿ. ಮತ್ತು ನೀವು ಅಂಥ ಜನರನ್ನ ಆಕರ್ಷಣೆ ಮಾಡಿಸ್ತೀರಿ, ನಿಮ್ಮ ಕಡೆ ಅಂಥ ಜನರನ್ನು ಅಟ್ರಾಕ್ಟ್ ಆಗ್ತಾರೆ. ಯಾಕಂತಂದ್ರೆ ಅವ್ರಿಗೇನು ಅನಿಸ್ತೈತಿ ಅಂತಂದರೆ, ಈ ವ್ಯಕ್ತಿ ಸುಖಿ ಅಲ್ಲ, ಸೊ ಈ ವ್ಯಕ್ತಿಯಿಂದ ನಾವು ಸುಖ ಕಾಣಬಹುದು ಅಂತಂತ ಅವ್ರ ತಲೆಯೊಳಗೆ ವಿಚಾರ ಬರ್ತೈತಿ. ಸೊ ನೀವು ಅಂಥ ಜನರನ್ನೇ ಆಕರ್ಷಣೆ ಮಾಡ್ತೀರಿ. 5, 6, 7. ಸಿ ದಿಸ್ ಇಸ್ ವಿಷಯ, ವ್ಯಕ್ತಿ ಮತ್ತು ಇದು ವಸ್ತು. ಯಾವುದರೇ ವಿಷಯದೊಳಗೆ ವಿಷಯ, ವ್ಯಕ್ತಿ, ವಸ್ತು, ಎಂಥ ವಸ್ತುಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ತೊಗೋತೀರಿ ಅಂತಂದ್ರೆ ಲಾಂಗ್ ಟರ್ಮ್ ಬೆನಿಫಿಟ್ ಬಂದಿರಬೇಕು. ಯಾಕಂದ್ರೆ ನೀವು ಇಲ್ಲೇನು ಬಯಸ್ತೀರಿ, ನೀವು ಇಲ್ಲೇನಂತಂದ್ರೆ ಒಂಥರ ಎಲ್ಲ ರೀತಿಯಿಂದನೂ ಹೆಲ್ತ್, ವೆಲ್ತ್, ಆ ಥರದ ವಿಷಯಗಳನ್ನು ಇಲ್ಲಿ ನೀವು ಬಯಸ್ತೀರಿ. ಸೊ ಅದಕ್ಕೆ ನೀವೇನು ವಿಚಾರ ಮಾಡ್ತೀರಿ ಅಂದರೆ, ಲಾಂಗ್ ಟರ್ಮ್ದೊಳಗೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾನು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಆರಾಮಾಗಿ ಬದುಕಬೇಕು ನಾವು ಅನ್ನುವಂಥ ಒಂದು ವಿಚಾರ ಇರ್ತದೆ ನಿಮ್ಮ ಹತ್ರ, ವಸ್ತುಗಳ ಬದಲಾಗಿ ಒತ್ತಿದ್ರು. ಅಂದರೆ ಆ ಥರದ ಸೆಕ್ಯೂರಿಟಿ ಇಟ್ಕೊಂಡು ಆ ಥರದ ಇನ್ವೆಸ್ಟ್ಮೆಂಟ್ಸ್ ನೀವು ಮಾಡ್ತೀರಿ ಜೀವನದೊಳಗೆ. ಯಾಕಂದ್ರೆ ನೀವು ಯಾವುದೇ ವಸ್ತುಗಳನ್ನಾಗಲಿ, ಯಾವುದೇ ಪ್ರಾಪರ್ಟಿಗಳನ್ನಾಗಲಿ ನೀವು ತೊಗೊಂಡ್ರಿ ಅಂತ, ಖರೀದಿ ಮಾಡಿದ್ರಿ ಅಂತ ಇಟ್ಕೋರಿ, ಶಾರ್ಟ್ ಟರ್ಮಿಗೆ ಯಾವಾಗೂ ವಿಚಾರ ಮಾಡೋಂಗಿಲ್ಲ ನೀವು, ಲಾಂಗ್ ಟರ್ಮ್ ವಿಚಾರ ಮಾಡ್ತೀರಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು. ಅಂಥ ವಿಷಯಗಳ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ, ಅಂದರೆ ಸತತ ಪರಿಶ್ರಮ ಮಾಡ್ತೀರಿ ಅಂಥ ವಿಷಯಗಳ ಕಡೆ ನೀವು. ಮತ್ತು ನಿಮಗೆ ಗೊತ್ತಿರ್ತೈತಿ, ನೀವು ಅಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ
ಇದ್ರ ಸುಖ ನಾನು ಕೊನೆವರೆಗೂ ಊಟ ಮಾಡ್ತೀನಿ ಅಂತಂದು ಹೇಳಿ. ಆ ಥರದ ಇನ್ವೆಸ್ಟ್ಮೆಂಟ್ಸ್ದೊಳಗೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್. ಸೊ ಈಗ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ದಿಸ್ ಈಸ್ ಅ ಮೇನ್ ಕಾರ್ಡ್. ಆರ್ಕೆಂಜಲ್, ಓಕೆ, ಹೆಸರು ಏನು ಅದೇನು ಓದಕ್ಕೆ ಬರಂಗಿಲ್ಲ ಬಿಟ್ರೆ ನನಗೆ. ಸೈನ್ಸ್, ಸಿಂಬಾಲ್ಸ್ ಆ್ಯಂಡ್ ಸಿಂಕ್ರೋನಿಸಿಟೀಸ್. ನೋಡಿ ಇಲ್ಲಿ ಏಂಜಲ್ ಏನು ಹೇಳಕತ್ತಾರಂತಂದ್ರೆ ಸೈನ್ಸ್, ಸಿಂಬಾಲ್ಸ್ ಆ್ಯಂಡ್ ಸಿಂಕ್ರೋನಿಸಿಟೀಸ್ ಅಂತಂದರೆ ಈ ಮೂರು ಕಾರ್ಡ್ಗಳನ್ನು ನೋಡಿದರೆ ನೋಡಿ, ಫ್ಯಾಮಿಲಿ ರಿಲೇಟೆಡ್ ನಿಮಗೆ ಏನೆಲ್ಲ ಬೇಕಾಗಿತ್ತಲ್ಲ ನಿಮಗೆಲ್ಲ ವಿಷಯ ಸಿಕ್ಕಿದೆ. ಅಂದರೆ ನಿಮ್ಮ ಕನಸೆಲ್ಲ ನೆನಸಾಗಿದೆ. ನಿಮಗೆ ಎಷ್ಟೆಲ್ಲ ಸೆಕ್ಯೂರಿಟಿ ಬೇಕಾಗಿತ್ತು, ಹೆಲ್ತ್, ವೆಲ್ತ್, ಅದರದ್ದು ಎಲ್ಲದು ಏನು ಸೆಕ್ಯೂರಿಟಿ ಬೇಕಾಗಿತ್ತು ಅದೆಲ್ಲ ಸಿಕ್ಕಿದೆ. ಸೊ ಯು ಆರ್ ಕಂಟೆಂಟೆಡ್. ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ಯಾವ. ಇಲ್ಲಿ ಹೆಂಗೈತಿ ಅಂದರೆ ಜನ ನಿಮ್ಮನ್ನು ಆಸರೆಯಾಗಿ ಇಟ್ಕೊಂಡು ನಿಮ್ಮ ಹತ್ರ ದಾರಿ ಹುಡ್ಕೊಳಕ್ಕಂತ ಬರ್ತಾರೆ. ಅಂದರೆ ಈ ವ್ಯಕ್ತಿಯಿಂದ ನಮ್ಮ ಮನಸ್ಸಿಗೆ ಏನಾದರೂ ಸಮಾಧಾನ ಸಿಗಬಹುದು ಅಂತ ಆ ಥರದ ಜನರನ್ನು ನೀವು ಆಕರ್ಷಣೆ ಮಾಡ್ತೀರಿ. ಇಲ್ಲಿ ಹೆಂಗಂತಂದ್ರೆ ನಿಮಗೆ ಪೇಷನ್ಸ್ ಐತಿ. ನೀವು ಕಠಿಣವಾಗಿ ಪರಿಶ್ರಮ ಮಾಡ್ತೀರಿ ವಸ್ತುಗಳ ಮೇಲೆ, ವಿಷಯ, ವ್ಯಕ್ತಿ ಮತ್ತು ವಸ್ತು. ಲಾಂಗ್ ಟರ್ಮ್ ಮಾಡಬೇಕು ಅಂತಂದರೆ ಯು ನೀಡ್ ಪೇಷನ್ಸ್. ಇದರ ಅರ್ಥ ನಿಮ್ಮ ಹಾರ್ಟ್ ಚಕ್ರ ಓಪನ್ ಐತಿ. ಸೊ ನನಗನ್ಸಿದ ಮಟ್ಟಿಗೆ ನಿಮ್ಗೆ ಯಾವಾಗಾದರೂ ಯೂನಿವರ್ಸಿಂದ ಸಿಗ್ನಲ್ ಸಿಗ್ತಿರ್ಬೋದು, ಸಿಂಬಲ್ ಸಿಗ್ತಿರ್ಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಲೆವೆಲ್ ಚಲೋನೂ ಇರಬಹುದು. ನೀವು ಅಂದ್ಕೊಂಡಿರ್ಬೋದು ಯಾರಾದರೂ ಫ್ರೆಂಡ್ಸ್ ಯಾರಾದರೂ ಫೋನ್ ಅವ್ರ ನೆನಪಾದ ನಿಮಗೇನಾದರೂ ಫೋನ್ ಮಾಡ್ತಿರ್ಬೋದು, ಅಥವಾ ಅವ್ರ ನೆನಪಾದ ಏನಾದರೂ ಟೆಕ್ಸ್ಟ್ ಮಾಡ್ತಿರ್ಬೋದು. ಏನಾದರೂ ಅಂದರೆ ನಿಮ್ಮ ಮನಸ್ಸಿನಾಗ ಏನಾದರೂ ಅಂದ್ಕೊಂಡ್ರೆ ಅದು ಸ್ವಲ್ಪ ಟೈಮ್ದೊಳಗೆ ಅಂತಂತಂದ್ರೆ ರಿಯಾಲಿಟಿ ಒಳಗೆ ಕನ್ವರ್ಟ್ ಆಗ್ತೈತಿ. ಅದು ನೀವು ಆ ಥರದ ಮನುಷ್ಯ. ನಿಮ್ಮಲ್ಲಿ ನಿಮ್ಮ ಹಾರ್ಟ್ ಚಕ್ರ ಓಪನ್ ಐತಿ ನೋಡ್ರಿ. ಈ ಏಂಜಲ್ ನೋಡ್ರಿ ಏನು ಮಾಡಾಕತ್ತಾರಂತ ಹಾರ್ಟ್ ಮೇಲೆ ಕೈ ಇಟ್ಕೊಂಡಾರ ಅವ್ರು. ಸೊ ನಿಮ್ಮ ಹಾರ್ಟ್ ಚಕ್ರ ಓಪನ್ ಇದೆ. ಯು ಆರ್ ಅ ವೆರಿ ನೈಸ್ ಪರ್ಸನ್. ಯಾಕಂದ್ರೆ ನೀವು ನಿಮ್ಮ ಬದಲಾಗಿ ಅಷ್ಟೇ ಅಲ್ಲ, ನೀವು ಬೇರೆ ಅದ್ರ ಬದಲಾಗಿನೂ ವಿಚಾರ ಮಾಡ್ತೀರಿ. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಾರಿ. ಸೊ ಯಾರೆಲ್ಲ ತಾವು ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ ತಮಗಾಗಿ ಏನು ಮೆಸೇಜ್ ಬರ್ತಾ ಇದೆ? ತಾವು ಯಾವ ರೀತಿಯ ವಿಷಯ, ವ್ಯಕ್ತಿ ಮತ್ತು ವಸ್ತುಗಳನ್ನು ಆಕರ್ಷಿಸ್ತೀರಿ? ನೋಡಿರಿ, ನಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದ್ದು ಅಂತಂದ್ರೆ, ಡ್ರೀಮ್ಸ್ ಎಲ್ಲ ನಮಗೆ ಫುಲ್ಫಿಲ್ ಆಗಿದ್ದು ಅಂತಂತಂದ್ರೆ, ನಾವು ಹಾರ್ಡ್ಲಿ ಸರ್ವಿಸ್ ಕೊಡ್ತಿದ್ವಿ ಅಂತಂದ್ರೆ ನಾವು ಜನರಿಗೆ ನಿಜವಾಗ್ಲೂ ಆಸರೆ ಕೊಡ್ತಿರ್ತೀವಿ. ಒಂದಿಲ್ಲ ಒಂದು ರೀತಿಯಿಂದ ದೇವ್ರು ನಮಗೆ ಕೆಲಸ ಮಾಡೋಕೆ ಹಚ್ಚಿರ್ತಾನದ. ಸೊ ತಾವು ಯಾರೆಲ್ಲ ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ದೀರಲ್ಲ, ನೋಡಿ ನಿಮಗೇನು ಬರ್ತಾ ಇದೆ ಅಂತಂತಂದ್ರೆ, ಇದು ವಿಷಯ, ಇದು ವ್ಯಕ್ತಿ, ಇದು ವಸ್ತು. ಓಕೆ, ಯಾವ ಥರದ ವಿಷಯಗಳನ್ನು ನೀವು ಆಕರ್ಷಣೆ ಮಾಡ್ತೀರಿ ಅಂತಂತಂದ್ರೆ ಆ ವಿಷಯದಲ್ಲಿ ಡಿಲೇಸ್ ಜಾಸ್ತಿ. ನಿಮ್ಮ ಸೆನ್ಸಸ್ ಮೇಲೆ ನಿಮಗೆ ಕಂಟ್ರೋಲ್ ಇರೋಂಗಿಲ್ಲ. ಯು ಆರ್ ನಾಟ್ ಅ ಡಿಸಿಷನ್ ಮೇಕರ್. ನಿಮಗೆ ಒಂಥರ ಭಯ, ಏನೋ ಕಳ್ಕೊಂಡ್ಬಿಡ್ತೇವೇನೋ ಅಂತಂದು ಆ ಥರದ ಹೆದರಿಕೆ ಇರುವಂಥ ವಿಷಯಗಳನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಿರ್ತೀರಿ. ಅಥವಾ ನಿಮ್ಮ ಹತ್ರ ಆ ಥರದ ವಿಷಯಗಳು ಬಂದರೆ ಆ ವಿಷಯಗಳಲ್ಲೆಲ್ಲ ನೀವು ಈ ಥರದ ತೊಡಕುಗಳನ್ನು, ಆಬ್ಸ್ಟೆಕಲ್ಸ್ನ ನೀವು ನೋಡ್ತೀರಿ. ಏನೋ ಒಂಥರ ರೆಸಿಸ್ಟೆನ್ಸ್ ಇರ್ತೈತೆ ಅದರೊಳಗೆ. ಅಂದರೆ ಯಾವುದೇ ವಿಷಯಗಳು ಅಷ್ಟು ಸ್ಮೂತಾಗಿ ಹೋಗಂಗಿಲ್ಲ ನೀವು ಕೈಯಾಗಿ ತೊಗೊಂಡದ್ದು ವಿಷಯಗಳು. ಯಾಕಂದರೆ ಇದಕ್ಕೇನಂತಂತಂದ್ರೆ ಸ್ವಲ್ಪ ಒಂದು ಪೌಸ್ ತೊಗೊಂಡು ಅದ್ರ ಮೇಲೆ ವಿಚಾರ ಮಾಡಬೇಕು, ಆಮೇಲೆ ಡಿಸಿಷನ್ಸ್ ತೊಗೋಬೇಕು. ಒಂಥರ ನೀವು ಏನಾದರೂ ಡಿಸಿಷನ್ ತೊಗೊಳ್ಳೋದು ಒಂಥರ ಆತುರವಾಗಿ ತೊಗೋತೀರಿ. ನೀವು ಅದೇ ಥರದ ವಿಷಯಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ. ಬಿಕಾಸ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಥಾಟ್ಸ್. ಎಂಥ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ ಅಂತಂದರೆ, ನೀವು ಭಾಳ ಪೇಷನ್ಸ್ ಇರುವಂಥ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ. ಬಿಕಾಸ್ ದಟ್ ಈಸ್ 5, 6, 7 ಕೇತು ಎನರ್ಜಿ. ಇವರು ಒಂಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಅದು ಭಾಳ ಒಳ್ಳೆಯವರು. ಅಂದರೆ ನಿಮಗೆ ಫ್ರೆಂಡ್ಸ್ ಯಾರದಾರಲ್ಲ, ಭಾಳ ವರ್ಷದಿಂದ ನಿಮಗೆ ಫ್ರೆಂಡ್ಸ್ ಅದಾರ, ಅಂಥವ್ರನ್ನ ಒಳ್ಳೆ ನಂಬಿಕೆ ಇರುವಂಥ ಜನ, ಅಂಥ ಜನರನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ. ಅಂಥ ಜನ ನಿಮ್ಮ ಆಸ್ಪಾಸ್ ಅದಾರ. ನೀವು ಯಾವತ್ತೂ ಅವರಿಂದ ಪ್ರಾಫಿಟ್ ಎಷ್ಟೈತಿ ಅಂತ ಹಿಂಗೆ ನೋಡೋಂಗಿಲ್ಲ. ಅಂದರೆ ಇನ್ಸ್ಟಂಟ್ ಪ್ರಾಫಿಟ್ ಎಷ್ಟು ಬರ್ತೈತಿ ನನ್ನ ಫ್ರೆಂಡ್ಸ್ದಿಂದ ಅಂತ ನೀವು ಅಂಥವ್ರಲ್ಲ. ಲಾಂಗ್ ಟರ್ಮಿಗೆ ನನಗೆ ಫ್ರೆಂಡ್ಸ್ ಬೇಕು ಅಂತಂದು ಹೇಳಿ ಅಂಥಲ್ಲಿ ನೀವು ನಿಮ್ಮ ಎನರ್ಜಿಯನ್ನು ಇನ್ವೆಸ್ಟ್ ಮಾಡುವಂಥ ಜನರನ್ನು ನೀವು ಆಕರ್ಷಣೆ ಮಾಡ್ತೀರಿ.
ನಿಮ್ಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಅದಾರ, ಅದ್ರ ಭಾಳ ವರ್ಷದಿಂದ ಭಾಳ ಹಳೆಯ ಫ್ರೆಂಡ್ಸ್ ನಿಮಗವರು. ನೋಡಿರಿ, ಜಸ್ಟಿಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ವಿಷಯ, ವ್ಯಕ್ತಿ, ವಸ್ತು ಯಾವುದೇ ವಸ್ತುಗಳನ್ನು ತೊಗೋಬೇಕು ಮಾಡಬೇಕು ಅಂತಂತಂದ್ರೆ ನೀವು ಇಲ್ಲಿ ಆತುರವಾಗಿ ಏನೂ ನಿರ್ಣಯ ಮಾಡೋಂಗಿಲ್ಲ. ಬ್ಯಾಲೆನ್ಸ್ಫುಲಿ ವಿಚಾರ ಮಾಡ್ತೀರಿ, ಬ್ಯಾಲೆನ್ಸ್ಡ್ ಇರ್ತೀರಿ ವಿಚಾರದೊಳಗೆ. ಅಂದರೆ ನಾನು ಎಲ್ಲಿ ಹೂಡಿದರೆ ಎಷ್ಟು ಅದಕ್ಕೆ ಲಾಭ ಆಗಬಹುದು ಅಂತನ್ನುವಂಥ ವಿಚಾರ ಇರ್ತಾವೆ ನಿಮಗೆ. ಅಂದರೆ ನಿಮ್ಮ ವಿಚಾರ ಬದಲಾಗಿ ನಿಮಗೆ ಕ್ಲಾರಿಟಿ ಇರ್ತೈತೆ ನಿಮಗೆ. ಇಲ್ಲೇನು ವಿಚಾರ ಮಾಡ್ತೀರಿ ಅಂದರೆ, ಏನಾದ್ರು ತೊಗೊಂಡದ್ದು ಲಾಂಗ್ ಟರ್ಮ್ ಓಡಿರ್ಬೇಕು, ಅದು ಆ ಥರದ ವಿಚಾರ. ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೂ ಸಹಿತ ಅಂದರೆ ಜಸ್ಟಿಸ್ ಆಗಿರ್ಬೇಕು ಅದರೊಳಗೆ. ಅದನ್ನು ತೊಗೊಂಡದ್ದಕ್ಕೂ ಸಹಿತ ದುಡ್ಡು ವೇಸ್ಟ್ ಆಗಿರಬಾರ್ದು, ಅದರಿಂದ ನನಗೆ ಉಪಯೋಗ ಆಗಿರಬೇಕು, ಅದು ಲಾಂಗ್ ಟರ್ಮಿಗೂ ಬಂದಿರಬೇಕು ಅನ್ನುವಂಥ ವಿಷಯ ನಿಮ್ಮ ತಲೆಯೊಳಗೆ ಇರ್ತೈತಿ ಯಾವಾಗಿದ್ರು. ಕಾಸ್ ಆ್ಯಂಡ್ ಇಫೆಕ್ಟ್ಗಳ ಬದಲಾಗಿ ವಿಚಾರ ಮಾಡಿ ವಸ್ತುಗಳನ್ನು ಖರೀದಿಸುವ ಅಥವಾ ಆ ಥರದ ಮೆಂಟಾಲಿಟಿ ಅಥವಾ ಆ ಥರದ ವಿಷಯಗಳನ್ನು ನೀವು ಆಕರ್ಷಣೆ ಮಾಡ್ತೀರಿ. ಸೊ ಇಲ್ಲಿ ಏಂಜಲ್ ನಿಮಗೆ ಏನು ಹೇಳ್ತಾ ಇದೆ ಅಂಥೇಳಿ ನೋಡೋಣ. ಶೇರ್ ಯುವರ್ ಗಿಫ್ಟ್ಸ್. ಓಕೆ, ಗಿಫ್ಟ್ಸ್ ಅಂದರೆ ಯಾವುದಾದ್ರೂ ಸಾಮಾನನ್ನು ಎತ್ತಿ ಕೊಡಬೇಕು ಅಂತ ನೀವೇನಿರಂಗಿಲ್ಲ. ಓಕೆ, ನಿಮ್ಮ ಹತ್ರ ಒಳ್ಳೆ ಮಾತಿರ್ಬೋದು, ನಿಮ್ಮ ಹತ್ರ ಒಳ್ಳೆಯ ವಿಷಯಗಳಿರ್ಬೋದು, ಅದನ್ನು ನೀವು ಬೇರೆಯವ್ರ ಜೊತೆ ಹಂಚ್ಕೊಡ್ರಿ ಅಂತ. ಜನರಿಗೆ ಎಷ್ಟೆಲ್ಲ ವಿಷಯದೊಳಗೆ ಮತ್ತೊಬ್ಬರ ಅವಶ್ಯಕತೆ ಇರ್ತೈತಿ. ನೀವು ಹೇಳೋ ಒಂದು ಮಾತಿನಿಂದ ಮತ್ತೊಬ್ಬರ ಜೀವನದಲ್ಲಿ ಎಷ್ಟೋ ಸುಧಾರಣೆ ಆಗ್ಬೋದು. ಅದು ಒಂಥರದ ಗಿಫ್ಟೇ, ಮಾತಿನ ಗಿಫ್ಟು ಅಂತಂತ ಅನ್ಬೋದು. ಸೊ ನಿಮಗೇನು ಹೇಳಾಕತ್ತಾರ ಅಂತಂತಂದ್ರೆ, ದೇವರು ನಿಮಗಾಗಿ ಏನು ಕೊಟ್ಟಾನ, ನಿಮಗೆ ಜಸ್ಟಿಸ್ ಪ್ರೊವೈಡ್ ಮಾಡ್ಯಾನ ದೇವರು. ಸೊ ನಿಮ್ಮ ಹತ್ರ ಏನಿದೆ ಅಲ್ಲ, ಅದನ್ನು ಬೇರೆಯವ್ರ ಜೊತೆನೂ ಹಂಚ್ಕೊಡ್ರಿ. ಅದು ಸುಖ ಆಗಿರ್ಬೋದು, ಗಿಫ್ಟ್ಸ್ ಆಗಿರ್ಬೋದು, ಒಳ್ಳೆ ಮಾತಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಿಮಗದು ಮೆಸೇಜ್. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.